ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದಿ ದೇವಿಕಾ ಟಿಪ್ಸ್ ಕನ್ನಡ ಚಾನಲ್. ನಾನು ದೇವಿಕಾ. ಸೊ ಬನ್ನಿ, ಇವತ್ತು ಲೇಖನನ ಬರ್ತ್ಡೇ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಇದು ತುಂಬ ಜೂನ್ದು. ಇದು ಆ್ಯಕ್ಚುಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಅಪ್ಲೋಡ್ ಆಗಿರಲಿಲ್ಲ. ಇದು ಡ್ರಾಫ್ಟಲ್ಲೇ ಇತ್ತು. ಸೊ ಅದನ್ನು ನಾನು ಇವಾಗ ಚೆಕ್ ಮಾಡಬೇಕಾದ್ರೆ ವೀಡಿಯೋನ ಅಪ್ಲೋಡೇ ಆಗಿಲ್ಲ ಅಂತ ಥಿಂಕ್ ಮಾಡಿ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಯಾರು ತಪ್ಪು ತಿಳಿಬೇಡಿ. ಇದು ಲೇಖನಂದು 7 ಇಯರ್ಸ್ ಬರ್ತ್ಡೇ, ಅಂದರೆ 7 ಇಯರ್ ಕಂಪ್ಲೀಟ್ ಆಗಿ 8ಗೆ ಮೂವ್ ಆನ್ ಆಗ್ತಿದ್ದಾಳೆ. ಆ್ಯಸ್ ಯೂಶ್ವಲ್ ಬರ್ತಡೇ ಅಂತ ಹೇಳಿದ್ರೆ ಸ್ಕೂಲ್ ಇದ್ದರೆ ಸ್ಕೂಲ್ಗೂ ಸಹ ನಾವು ಕಲರ್ ಡ್ರೆಸ್ನ ಹಾಕ್ಬೋದು. ಸಮ್ ಸ್ಕೂಲ್ಸ್ಗೆಲ್ಲ ಕಲರ್ ಡ್ರೆಸ್ ಹಾಕೋಗಿರಲಿಲ್ಲ. ಇವಳು ಸ್ಕೂಲಲ್ಲಿ ಏನು ಆ ಥರ ಅಬ್ಜೆಕ್ಷನ್ಸ್ ಇಲ್ಲ, ಕಲರ್ ಡ್ರೆಸ್ನ ಹಾಕ್ಬೋದು. ಮತ್ತು ಅಂದರೆ ಲೈಟಾಗಿ ಒಂದು ಚಾಕ್ಲೇಟು ಅಥವಾ ಸ್ವೀಟ್ಸು ಕೊಡ್ಬೋದು. ಸ್ವೀಟ್ಸು ಕೊಡೋಗಿಲ್ಲ, ಲೈಟಾಗಿ ಚಾಕ್ಲೇಟ್ಸ್ ಕೊಡ್ಬೋದು. ಬೇಕಿದ್ರೆ ಸ್ವೀಟ್ ಸಹ ಕೊಡ್ಬೋದು, ಇಲ್ಲಾಂದರೆ ಗಿಫ್ಟು ಕೊಡ್ಬೋದು. ಅಂದರೆ ಪೆನ್ಸಿಲು, ಶಾರ್ಪ್ನರು ಅಥವಾ ಪೌಚು, ಆ ಥರ ಏನಾದರೂ ಸ್ಟಿಕ್ಕರ್ಸು, ಬಾರ್ಬಿದು ಅಥವಾ ಮಕ್ಳಿಗೆ ಏನು ಇಷ್ಟ ಆಗುತ್ತೆ ಆ ಥರ ಸ್ಟಿಕ್ಕರ್ಸು. ಏನು ತುಂಬ ದೊಡ್ಡದೆಲ್ಲ ಗಿಫ್ಟ್ ಎಲ್ಲ ಕೊಡೋಂಗಿಲ್ಲ. ಅದನ್ನು ಆಲ್ರೆಡಿ ನಮಗೆ ಸ್ಕೂಲಿಗೆ ಜಾಯ್ನ್ ಆಗಬೇಕಾದ್ರೆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅದನ್ನೆಲ್ಲ ಹೇಳಿರ್ತಾರೆ. ಸೊ ಆ್ಯಸ್ ಯೂಶ್ವಲ್ ಅವಳು ಬರ್ತಡೇ ಅಂದಾಗ ಏನು ಬ್ರೇಕ್ಫಾಸ್ಟ್ ಬೇಕು, ಬಿಕಾಸ್ ಅವಳು 7 ಗಂಟೆಗೆ ಹೋಗ್ತಾಳೆ. ಅದನ್ನೆಲ್ಲ ಕೇಳ್ಕೊಂಡು ನಾನು ಏನು ತಿಂಡಿ ನಿನ್ಗೆ ಇಷ್ಟ ಅಂತ ಹೇಳ್ಬಿಟ್ಟು ಅವಳಿಗೆ ಇಷ್ಟ ಆಗಿರೋ ಅಂಥ ತಿಂಡಿನೇ ಮಾಡ್ತೀನಿ. ಸೊ ಅದೇ ಥರ ಇವತ್ತು ಸಹ ತಲೆ ಸ್ನಾನ ಮಾಡಿಸಿ ದೇವ್ರ ಕೈ ಮುಗಿಸಿ ಈವ್ನಿಂಗ್ ಹೋಗ್ತೀವಿ ದೇವಸ್ಥಾನಕ್ಕೆ. ಯಾಕೆಂದರೆ 7 ಗಂಟೆಗೇ ಬಸ್ ಬಂದುಬಿಡುತ್ತೆ ಅವಳದು. ಈವ್ನಿಂಗು ದೇವಸ್ಥಾನಕ್ಕೆ ಹೋಗಿ ಬರ್ತಡೇನ ಫಿನಿಷ್ ಮಾಡ್ತೀವಿ. ಅಂದರೆ ಕೇಕೆಲ್ಲ ಕಟ್ ಮಾಡ್ತೀವಿ. ಸೊ ಅದೇ ಥರ ಮಾಮೂಲಿ ಅವರ ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕರೆದು ಕುಂಕುಮ ಕೊಟ್ಟು, ಅವಳ ಫ್ರೆಂಡ್ಸ್ ಯಾರಾದರೂ ನೈಬರ್ಸ್ ಇದ್ದರೆ ಆ ಫ್ರೆಂಡ್ಸ್ನ ಕರೆದು ಕೊಡ್ತೀವಿ. ಇದೆಲ್ಲ ಡ್ರೆಸ್ ತುಂಬಾ ಚೆನ್ನಾಗಿದೆ, ಫ್ಯಾಷನ್ ಡಿಸೈನರ್ ಥರನೇ ಮಾಡಿಸಿರೋದು. ಸೊ ಯಾರೆಲ್ಲ ಚಾನಲ್ನ ಫಾಲೋ ಮಾಡದೆ ನೋಡ್ತೀರಾ, ಪ್ಲೀಸ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಅದೇ ಥರ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇದೇ ಥರ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಲ್ಲ ಅವಾಗ. ಸೊ ಸ್ಕೂಲಿಂದ 4:30, 5 o'clock ಬರ್ತಾಳೆ. ಬಂದಮೇಲೆ ಸ್ವಲ್ಪ ರೆಸ್ಟ್ ತೊಗೊಂಡು ಆಟ ಆಡಿ ಟಿ ವಿ ಎಲ್ಲ ನೋಡಿ ನೆಕ್ಸ್ಟು 7 o'clock ಆಗುತ್ತೆ. ಅವ್ರ ಅಪ್ಪ ಎಲ್ಲ ಬಂದಮೇಲೆ ಸ್ನ್ಯಾಕ್ಸು ಮತ್ತು ಎಲ್ಲ ಸ್ವೀಟು, ಜ್ಯೂಸು, ಕೇಕ್ ಎಲ್ಲ ತೊಗೊಂಬರ್ತಾರೆ. ಅದೇ ಥರ ನಾನು ಆ್ಯಸ್ ಯೂಶ್ವಲ್ ಅವಳಿಗೆ ತುಂಬಾ ಗಿಫ್ಟ್ಸ್ ಕೊಡ್ತೀನಿ. ಬೆಳಗ್ಗೆನೇ ಕೊಟ್ಟಿರ್ತೀನಿ. ಆ ವೀಡಿಯೋಸ್ ಎಲ್ಲ ಆಲ್ಮೋಸ್ಟ್ ಇನ್ನೇನು 2-3 ಮಂತ್. ಸೊ ಬನ್ನಿ ಇವಾಗ ಬರ್ತಡೇನ ಶುರು ಮಾಡೋಣ. ಆ್ಯಸ್ ಯೂಶ್ವಲ್ ಬರ್ತಡೇ ಅಂತ ಹೇಳಿದ್ರೆ ಕೇಕ್ ಎಲ್ಲ ಕಟ್ ಮಾಡಿ ಜ್ಯೂಸು ಸ್ನ್ಯಾಕ್ಸು ಕೊಡೋದು ಅಷ್ಟೇ. ನನಗೆ ನನ್ನ ಮಗಳು ತುಂಬಾ ಸ್ಪೆಷಲ್ ಇರ್ತಾಳೆ. 2018 ಇವಳು ಬಾನ್ ಆಗ್ತಾಳೆ. ಇವಳು ಯಾವ ಥರ ಅಂತ ಹೇಳಿದ್ರೆ ನನಗೆ ನನ್ನ ಕಷ್ಟ ಸುಖಕ್ಕೆ, ನನ್ನ ಹ್ಯಾಪಿಯಾಗಿದ್ದಾಗಿರ್ಬೋದು, ನನ್ನ ಸ್ಯಾಡ್ ಆಗಿರ್ಬೋದು, ಯಾವಾಗಲೂ ನನ್ನ ಜೊತೆ ಇರ್ತಾಳೆ. ನನ್ನ ನೋವಾಗಿರ್ಬೋದು ಸ್ಪಂದಿಸ್ತಾಳೆ. ನಾನು ಏನಾದರೂ ಹೊರಗಡೆ ಹೋಗ್ತೀನಿ ಅಂದರೆ ಹೋಗಬೇಡ ಅಂತ ಹೇಳ್ತಾಳೆ. ಆ ಥರ ಒಂದು ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು ನನ್ನ ಮಗಳು. ತುಂಬಾ ಪವರ್ಫುಲ್. ಅವಳು ಹುಟ್ಟಿದ ಮೇಲೆ ನಂಗೆ ತುಂಬ ಒಳ್ಳೆಯದಾಗಿದೆ. ತುಂಬಾ ಜಾಸ್ತಿ ಅರ್ನಿಂಗ್ಸು ಮತ್ತು ಜಾಸ್ತಿ ನೇಮು, ಮತ್ತು ಅವಳು ಹುಟ್ಟಿದ್ಮೇಲೆ ನಾನು MSc ನರ್ಸಿಂಗ್ ಮಾಡಿದೆ. ಆ ಥರ ನನಗೆ ತುಂಬ ಪಾಸಿಟಿವ್ ವೈಬ್ಸ್ನೇ ತೊಗೊಂಡು ಬಂದಳು. ಮತ್ತು ಅವಳು ಹುಟ್ಟಿದಾಗಿಂದ ಇಲ್ಲಿವರೆಗೂ ಸಹ ನಾನು ಹ್ಯಾಪಿಯಾಗೇ ಇದ್ದೀನಿ. ಕಷ್ಟ ಸಣ್ಣ ಪುಟ್ಟ ಅಂತ ಎಲ್ರಿಗೂ ಬಂದೇ ಬರುತ್ತಲ್ವ, ಅದೇ ಥರ ನನಗೂ ಇದೆ. ಆರೋಗ್ಯದಲ್ಲೂ ಅಷ್ಟೇ ಸಣ್ಣ ಪುಟ್ಟ ಮಾಮೂಲಿ ಇರುತ್ತೆ. ಯಾರಿಗೆ ತಾನೇ ಆರೋಗ್ಯದಲ್ಲಿ ಏರುಪೇರಾಗಲ್ಲ. ಅದನ್ನ ಬಿಟ್ಟರೆ ನನಗೇನು ಆ ಥರ ಏನು ದೊಡ್ಡ ಪ್ರಾಬ್ಲಮ್ ಎಲ್ಲ ಏನಿಲ್ಲ. ನನ್ನ ಮಗಳು ಹುಟ್ಟಿರೋದು ನನಗೆ ಅದೃಷ್ಟನೇ ಅಂತ ಹೇಳ್ಬೋದು. ಅಂಥ ಮಗುನ ಪಡೆಯೋಕ್ಕೆ ನಾನು ಸಹ ಅದೃಷ್ಟ ಮಾಡಿದ್ದೀನಿ. ಸೊ ಆ ಥರ ಗಾಡ್ ಗಿಫ್ಟ್ ಅಥವಾ ಗಾಡ್ ನೇಚರ್ ಗಿಫ್ಟ್ ಅಂತಲೇ ಹೇಳ್ಬೋದು. ಅವಳು ತುಂಬ ಮನೇಲಿ ಮಾತ್ರ ಸ್ವಲ್ಪ ಇದು ಮಾಡ್ತಾಳೆ. ಸ್ಕೂಲಲ್ಲೆಲ್ಲ ತುಂಬಾ ಡಿಸಿಪ್ಲೀನು. ಅಂದರೆ ಮೇಡಮ್ ಹೇಳ್ತಾರೆ ಅವಳ ಬಗ್ಗೆ ನೀವೇನು ಹೇಳಬೇಡಿ, ಅವಳು ತುಂಬ ಡಿಸಿಪ್ಲೀನು, ಹೆಲ್ಪಿಂಗ್ ನೇಚರು, ಪ್ರತಿಯೊಂದೂ ಸಹ ಅವಳೇ ಮಾಡ್ಕೋತಾಳೆ. ಅವಳು ಬರೀತಾಳೆ, ಅವಳಿಗೆ ನಾಲೆಡ್ಜ್ ಇದೆ. ಸ್ವಲ್ಪ ಯಾರಾದ್ರೂ ಅಂದರೆ ಬೇಗ ಡಿಸಪಾಯಿಂಟ್ ಆಗ್ತಾಳೆ, ಸ್ಯಾಡ್ ಆಗ್ತಾಳೆ ಅಂತ ಹೇಳಿದ್ರೆ ಅವಾಗ ಸ್ಕಿಲ್ ಅಂದರೆ ಲೈಫ್ ಸ್ಕಿಲ್ ಅಂತ ಒಂದು ಸಬ್ಜೆಕ್ಟ್ ಇದೆ ಅವ್ರ ಸ್ಕೂಲಲ್ಲಿ. ಅವ್ರನ್ನ ಕರೆಸಿ ನಾನು ಮಾತಾಡ್ತೀನಿ. ಆ ಥರ ಡಿಪ್ರೆಷನ್ಗೆ ಹೋಗಬಾರ್ದು, ಅಂದರೆ ಸ್ಯಾಡ್ ಆಗಬಾರ್ದು. ಡಿಪ್ರೆಷನ್ ಅಲ್ಲ ಅವಳಿಗೇನು ಡಿಪ್ರೆಷನ್ ಇಲ್ಲ, ಸ್ಯಾಡ್ ಆಗಬಾರ್ದು ಆ ಥರ ಎಲ್ಲ ಹೇಳ್ತಾರೆ. ನಾನು ಸಹ ನನಗೆ ಎಷ್ಟು ನನ್ನ ಇವಾಗ 37 ಇಯರ್ಸು. ಆ 37 ಇಯರ್ಸಲ್ಲಿ ನಾನು ಏನೇನು ಕಲ್ತಿದ್ದೀನಿ ಅಥವಾ ಏನೇನು ಎಕ್ಸ್ಪೀರಿಯೆನ್ಸ್ ಆಗಿದೆ ಅದನ್ನೆಲ್ಲ ಪ್ರತಿಯೊಂದು ನಾನು ಹೇಳ್ಕೊಡ್ತೀನಿ ಅವಳಿಗೆ. ಬೇರೆಯವ್ರ ವಸ್ತು ಮುಟ್ಟಬಾರ್ದು, ಏನೂ ತೊಗೊಬರ್ಬಾರ್ದು ಮನೆಗೆ. ಅಲ್ಲೇ ಬಿದ್ದಿದ್ದು ಸಹ ಮ್ಯಾಮ್ಗೆ ಹೇಳಬೇಕು. ಯಾರು ಬೈದರೂ ಸಹ ಹೊಡೆದ್ರೆ ಮಾತ್ರ ನೀನು ತಿರುಗಿಸಿ ಹೊಡಿ ಅಂತಲೇ ನಾನು ಹೇಳ್ಕೊಟ್ಟಿದ್ದೀನಿ. ಯಾರು ಹೊಡೆದ್ರೆ ನೀನು ಹೊಡಿ, ಬೈದರೆ ನೀನು ಬೈಯಿ, ನೀನು ಯಾರ ತಂಟೆಗೂ ಹೋಗಬೇಡ ಅಂತಲೇ ನಾನು ಹೇಳ್ಕೊಟ್ಟಿದ್ದೀನಿ ಅವಳಿಗೆ. ಹುಟ್ಟಾಗಿಂದನೂ ನಾನು ಅದೇ ಥರ. ಮತ್ತು ಅವಳು ನಾಲೆಡ್ಜಬಲ್ ಇದ್ದಾಳೆ. ಅವಳು ಪ್ರೆಗ್ನೆನ್ಸಿಲಿ ನಾನು ತುಂಬ ಚೆನ್ನಾಗಿ ಕಂಟಿನ್ಯೂಸ್ ಆಗಿ ಅಪ್ ಟು 7 ಮಂತ್ವರೆಗೂ ನಾನು ಪಾಠ ಮಾಡಿದ್ದೀನಿ ಸ್ಟೂಡೆಂಟ್ಸ್ಗೆ. ಆ ನಾಲೆಡ್ಜ್ ಅವಳಿಗೆ ತುಂಬಾ ಇದೆ ಅಂತ ನನ್ನ ಒಂದು ಇದು ಅನಿಸುತ್ತೆ. ನನಗೆ ಪಾಸಿಟಿವ್ ಆಗಿ ನನ್ನ ಮೈಂಡ್ಗೆ ಅನ್ನಿಸ್ತಾ ಇರುತ್ತೆ ಅವಳಿಗೆ ತುಂಬ ನಾಲೆಡ್ಜ್ ಇದೆ ಅಂತ. ಹೋಗಿದ್ದೀನಿ ಎಮರ್ಜೆನ್ಸಿ ಇದ್ದಾಗ ಒಂದಿನ ಟೆಂಪಲ್ಗೆ ಹೋಗಿದ್ದೀನಿ. ಈಗ ಮೊನ್ನೆ 2016 ಈಗ ಏಪ್ರಿಲ್ ಮಂತಲ್ಲಿ ನಾನು ಟ್ರಿಪ್ ಹೋಗಿದೆ. ಅವಾಗಷ್ಟೇ 2 times ಅಷ್ಟೇ ನಾನು ಅವಳನ್ನ ಬಿಟ್ಟೋಗಿರೋದು. ಅದಕ್ಕೆ ಅವಳಿಗೆ ತುಂಬಾ ಕಷ್ಟ. ನಾನೇನಾದರೂ ಇಲ್ಲ ಅಂದರೆ ನಾನು ಬರ್ತೀನಿ ಅಂತಲೇ ಹೇಳ್ತಾಳೆ. ತುಂಬ ಅಡ್ಜಸ್ಟ್ ಮಾಡ್ಕೋತಾಳೆ. ಆಮೇಲೆ ತುಂಬ ಹಠನೂ ಮಾಡ್ತಾಳೆ.
ಕೇಳ್ತಾಳೆ, ಬೇಕೇ ಬೇಕು ಅಂತ ಕೇಳ್ತಾಳೆ. ನಾನು ಆಗಲ್ಲಪ್ಪ ಅಂತ ಎಕ್ಸ್ಪ್ಲೈನ್ ಮಾಡಿ ಹೇಳಿದಾಗ ಆಯಿತು ಬಿಡಮ್ಮ ನೆಕ್ಸ್ಟ್ ಟೈಮ್ ತೊಗೊಡು ಅಂತಾಳೆ. ತುಂಬ ಹಠ ಮಾಡ್ತಾಳೆ ನನ್ನ ಹತ್ರ. ಆಮೇಲೆ ನಾನು ಹೇಳಿದ್ರೆ ಒಪ್ಕೋತಾಳೆ. ಮತ್ತು ಈಗ ಡ್ಯಾನ್ಸ್ಗೆ ಹೋಗು, ಭರತನಾಟ್ಯಕ್ಕೆ ಹೋಗು ಅಂತ ಹೇಳಿದ್ರೆ ನನಗೆ ಇಷ್ಟ ಇಲ್ಲ, ನಾನು ಹೋಗಲ್ಲ ಅಂತಲೇ ಹೇಳ್ತಾಳೆ. ನಾನೇನಾದರೂ ಬಲವಂತ ಮಾಡಿ ಹೋಗು ಅಂತ ಅಳ್ತಾಳೆ. ಸೊ ಅವಳಿಗೆ ಏನು ಇಷ್ಟ ಅದರಲ್ಲೇ ನಾನು ಎನ್ಕರೇಜ್ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಮೇಲೆ ಓದೋದ್ರಲ್ಲೂ ಅಷ್ಟೇ ತುಂಬಾ ಟ್ಯಾಲೆಂಟ್ ಗರ್ಲ್. ಇಡೀ ಕ್ಲಾಸ್ಗೆ ಕನ್ನಡದಲ್ಲಿ ಅಂದರೆ ಅವ್ರಿಗೆ ಸಬ್ಜೆಕ್ಟ್ ಪ್ರೊಫೆಷ್ನರಿ ಅಂತ ಹೇಳ್ಬಿಟ್ಟು ಪ್ರೈಸ್ ಕೊಡ್ತಾರೆ. ಅದರಲ್ಲೂ ಅಷ್ಟೇ ಇದರಲ್ಲಿ ಕನ್ನಡದಲ್ಲಿ ಬಂದಿತ್ತು, ಹಿಂದಿಲೂ ಬಂದಿತ್ತು. ಹಿಂದಿಲಿ ಬಂದಿತ್ತು, ಕನ್ನಡ ಅಲ್ಲ. ಆಮೇಲೆ ಅವಳಿಗೆ ಎಲ್ಲ ಲ್ಯಾಂಗ್ವೇಜು ಅಂದರೆ ಹಿಂದಿ ಬರುತ್ತೆ, ಹಿಂದಿ ಕಾರ್ಟೂನ್ಸ್ ಅಥವಾ ಮೂವೀಸ್ ಅಥವಾ ಟೆಡಿ ಬೇರ್ಸ್ ಆ ಥರ ಮೂವೀಸ್, ಪೆಪ್ಪಾ ಪಿಗ್ಗು ಲೈಕ್ ದಟ್ ಆ ಥರ ಎಲ್ಲ ನೋಡ್ತಿರ್ತಾಳೆ. ಮತ್ತು ಇಂಗ್ಲೀಷ್ ಬರುತ್ತೆ. ಇಂಗ್ಲೀಷ್ ಅಂತೂ ನಾನು ಹುಟ್ಟಿದ ಮಗುವಿಂದನೂ ಇಂಗ್ಲೀಷ್ ಮಾತಾಡ್ತೀನಿ. ಸೊ ಶಿ ಈಸ್ ಗುಡ್ ಇನ್ ಇಂಗ್ಲೀಷ್. ಶಿ ವಿಲ್ ಬಿ ಕರೆಕ್ಟ್ ಮೀ ಆಲ್ಸೋ. ಸಮ್ಟೈಮ್ಸ್ ನನ್ನೇ ಕರೆಕ್ಟ್ ಮಾಡ್ತಾಳೆ ಗ್ರಾಮರೇಟಿಕ್ ಮಿಸ್ಟೇಕ್ ಇದ್ದರೆ. ಲೈಕ್ ದಟ್ ವೆರಿ ಪ್ಯೂರ್ ಹಾರ್ಟೆಡ್ ಗರ್ಲ್ ಅಂತಲೇ ಹೇಳ್ಬೋದು. ಅವಳನ್ನ ಪಡೆಯೋಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ. ಇಲ್ಲಿ ಈ ವಿಡಿಯೋದಲ್ಲಿ 7 ಮಿನಿಟ್ಸಲ್ಲಿ ನಾನು ಅವಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಅಷ್ಟು ನನ್ನ ಬಾಟಮ್ ಆಫ್ ಹಾರ್ಟಿಂದ ನಾನು ಅವಳಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅವಳು ನನ್ನ ಮಗಳಾಗಿ ಹುಟ್ಟಿರೋದಕ್ಕೆ ಅಂತ ಹೇಳ್ತೀನಿ. ಸೊ ಅದೇ ಥರ ಅವಳು ಸಹ ಒಬಿಡಿಯೆಂಟ್ ಆಗಿದ್ದಾಳೆ, ನಾನು ಸಹ ಅವಳಿಗೆ ಒಬಿಡಿಯೆಂಟ್ ಆಗಿದ್ದೀನಿ. ಅವ್ರ ಅಪ್ಪನೂ ಸಹ ಅವಳಿಗೆ ತುಂಬ ಎನ್ಕರೇಜ್ ಮಾಡ್ತಾರೆ, ಎಲ್ಲನೂ ಮಾಡ್ತೀವಿ. ಇನ್ನೊಂದಿನ ನಾನು ನಿಮಗೆ ಹೇಳ್ತೀನಿ ಅವಳಿಗೆ ಯಾವ್ಯಾವ ಸೇವಿಂಗ್ಸ್ ಮಾಡ್ತಾಯಿದ್ದೀನಿ, ಯಾವ್ಯಾವುದು ಗೌರ್ಮೆಂಟಿಂದ ಬಂದಿರೋದು ಅಥವಾ ಅಂದರೆ ಅವಳಿಗೋಸ್ಕರ ನಾನು ಏನು ಸೇವಿಂಗ್ಸ್ ಮಾಡ್ತಿದ್ದೀನಿ ನನ್ನ ಸ್ಯಾಲ್ರಿಲಿ ಅಂತ ಇನ್ನೊಂದಿನ ನಾನು ನಿಮಗೆ ಅದನ್ನು ಡೀಟೇಲಾಗಿ ಹೇಳ್ತೀನಿ. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇದ್ದರೆ ನಿಮ್ಗೆ ಏನಾದ್ರು ಹೆಣ್ಮಕ್ಳು ಇದ್ದು ಯಾವ ಥರ ಸೇವಿಂಗ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದ್ರ ಬಗ್ಗೆನೂ ನಾನು ಹೇಳ್ತೀನಿ. ಈವನ್ LIC ಆಗಿರ್ಬೋದು, ಪೋಸ್ಟ್ ಆಫೀಸ್ ಆಗಿರ್ಬೋದು, ಬ್ಯಾಂಕಲ್ಲೂ ಸಹ ಇನ್ಶೂರೆನ್ಸ್ ಇದೆ, ಅದೆಲ್ಲ ಇದೆ. ಅದನ್ನೆಲ್ಲ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತೀನಿ. ಸೊ ನಾನೇನಾದರೂ ತಪ್ಪಾಗಿ ಮಾತಾಡಿದ್ದೀನಿ ಅಂತ ನಿಮ್ಗೇನಾದ್ರು ಅನಿಸಿದ್ರೆ ನೀವು ನನ್ನ ಕಮೆಂಟ್ಸ್ ಮಾಡಿ, ಅದನ್ನು ನಾನು ಕ್ಲಾರಿಫೈ ಕೊಡ್ತೀನಿ. ಸೊ ಯಾರೆಲ್ಲ ಚಾನಲ್ನ ಫಾಲೋ ಮಾಡದೆ ನೋಡ್ತೀರಾ ಪ್ಲೀಸ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಮಗಳೇ. ಅವ್ರು ಅಕ್ಕದಿರೋ ಅಷ್ಟೇ ಅವಳಿಗೆ ತುಂಬ ಸಪೋರ್ಟ್ ಮಾಡ್ತಾರೆ ಮತ್ತು ಅವಳು ತುಂಬಾ ಟಾರ್ಚರ್ ಸಹ ಕೊಡ್ತಾಳೆ. ನಾನು ಸ್ವಲ್ಪ ಇದನ್ನೆಲ್ಲ ಮಾತಾಡ್ಬೇಕಾದ್ರೆ ಎಮೋಷ್ನಲ್ ಆಗ್ತೀನಿ, ಯಾಕೆಂದರೆ ನನ್ನ ಫೇವ್ರೇಟ್ ಮಗಳಲ್ವ, ಅದಕ್ಕೆ. ಸೊ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.